ನೋಡಿ ವೀಕ್ಷಕರೇ, ಸಾಕಷ್ಟು ಜನದ ಹತ್ರ ನೀವು ನಿಮ್ಮ ಒಂದು ಜಾತಕ ವಿಶ್ಲೇಷಣೆ, ಮಕ್ಕಳ ಜಾತಕ ವಿಶ್ಲೇಷಣೆ ಆಗಿರ್ಬೋದು, ನಿಮ್ಮ ಒಂದು ಜಾತಕ ವಿಶ್ಲೇಷಣೆ ಆಗಿರ್ಬೋದು, ಅಥವಾ ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಅಥವಾ ಕವಡೆಶಾಸ್ತ್ರ ಆಗಿರ್ಬೋದು, ಅಥವಾ ಆರೂಢ ಪ್ರಶ್ನೆಶಾಸ್ತ್ರವಾಗಿರ್ಬೋದು, ಅಥವಾ ತಾತ್ಕಾಲಿಕ ಲಗ್ನಶಾಸ್ತ್ರವಾಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ಶಾಸ್ತ್ರಗಳನ್ನು ಕೇಳ್ದಾಗ ಹೋದಾಗ ಆ ಒಂದು ಜ್ಯೋತಿಷಿ ಹೇಳುವಂತ ಒಂದು ಮುಖ್ಯವಾದಂತಹ ಪ್ರಶ್ನೆ ಏನಂದ್ರೆ ನಿಮಗೆ ಪಿತೃದೋಷಗಳಿದೆ ಅನ್ನೋದು ಸಾಕಷ್ಟು ಜನಕ್ಕೆ ಇದು ಬಂದಿರ್ತದೆ. ಇದು 100 ಜನರಲ್ಲಿ 60ರಿಂದ 70% ಗಳಿಗೆ ಜನಕ್ಕೆ ಈ ಪಿತೃದೋಷಗಳು ಇರ್ತದೆ ಅಂತ ಹೇಳ್ತೀವಿ. ಆ ಕಾರಣದಿಂದ ಯಾಕೆ ಈ ಪಿತೃದೋಷಗಳು ಬರುತ್ತೆ ಅನ್ನೋದು ಸಹ ಸಾಕಷ್ಟು ಗ್ರಂಥಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಉಲ್ಲೇಖಗಳಾಗಿದ್ದಾವೆ. ಆದ್ರೆ ಯಾರಿಗೆಲ್ಲ ಈ ಪಿತೃದೋಷಗಳು ಇರುತ್ತೆ ಅಂತ ಕನ್ಸಿಡರ್ ಆದ್ಮೇಲೆ ಮೋಕ್ಷನಾರಾಯಣ ಬಲಿ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಸಾಂಪ್ರದಾಯಿಕವಾಗಿ ಯಾವ ರೀತಿಯಾದಂತಹ ಒಂದು ಸಂಪ್ರದಾಯವಾದಂತಹ ತಿಲೋದಕವಾಗಿರ್ಬೋದು, ಅಥವಾ ಪಿತೃ ಸಂಸ್ಕಾರಗಳಾಗಿರ್ಬೋದು, ಖಂಡಿತ ಮಾಡಿದ್ದೇ ಆದರೆ ನಿಮ್ಮ ಒಂದು ಪಿತೃದೋಷಗಳು ಖಂಡಿತವಾಗ್ಲೂ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತದೆ. ಇದನ್ನ ಪ್ರಮುಖವಾಗಿ ಎಲ್ಲರೂ ಮಾಡಲೇಬೇಕು. ಅದು ಮಾಡೋಕ್ಕಾಗಿಲ್ಲ ಅಂದವರು ಈ ಮಹಾಲಯ ಅಮಾವಾಸ್ಯೆ ಅಂದು ಆ ತರ್ಪಣಾದಿ ಕರ್ಮಗಳನ್ನು ಮಾಡಿದ್ದೇ ಆದರೆ ಸಂಪೂರ್ಣವಾದಂತಹ ಪಿತೃದೋಷಗಳು ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ.